ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇಂದು ಬ್ಯಾಕ್ ಸೈಡ್ ಬ್ಲೌಸಿಗೆ ಈ ರೀತಿ ಕುಚ್ಚು ಕಟ್ಟೋದನ್ನು ಹೇಳ್ಕೊಡ್ತೇನೆ. ಬ್ಯಾಕ್ ಸೈಡ್ ಬ್ಲೌಸಿಗೆ ಕುಚ್ಚು ಕಟ್ಟೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಕಲರ್ ಹುಲ್ಲನ್ನು ನಮಗೆ ಯಾವ ಕಲರ್ ಬೇಕು ಆ ಕಲರ್ ನಾವು ಚಾಯ್ಸ್ ಮಾಡಿಕೊಂಡು ಕಲರ್ ಹುಲ್ಲನ್ನು ನಾವು ತಗೋಬೇಕು. ನಂತರ ಈ ಮಣಿಗಳು ಬಿಳಿ ಮಣಿ, ಹಳದಿ ಕಲರ್ ಮಣಿ, ಆರೆಂಜ್, ಬ್ಲೂ, ಲೈಟ್ ಗ್ರೀನು, ಈ ರೀತಿ ನಮಗೆ ಯಾವ ಕಲರ್ ಮಣಿ ಬೇಕು ಆ ಮಣಿನ ನಾವು ಚಾಯ್ಸ್ ಮಾಡ್ಕೋಬೋದು. ನಂತರ ದೊಡ್ಡ ಮಣಿಗಳು ಅಂದರೆ ಹಳದಿ ಕಲರು, ಕೆಂಪು ಕಲರು, ಬಿಳಿ ಕಲರು, ಈ ರೀತಿ ಮಣಿಗಳನ್ನು ಸಹ ದೊಡ್ಡ ಮಣಿಗಳು, ಚಿಕ್ಕ ಮಣಿಗಳು, ಜೀರೋ ಮಣಿಗಳು, ಈ ಮಣಿಗಳೆಲ್ಲ ಬೇಕಾಗುತ್ತೆ. ನಂತರ ಈ ಬೀಡ್ಸು, ಆಮೇಲೆ ಒಂದು ನೀಡಲ್ಸು, ಸೂಜಿ, ಇವನು ಬೇಕಾಗುತ್ತೆ. ಈಗ ಬ್ಯಾಕ್ ಸೈಡ್ ಬ್ಲೌಸಿಗೆ ಕುಚ್ಚು ಕಟ್ಟೋದನ್ನು ಯಾವ ರೀತಿ ಮಾಡಬೇಕನ್ನೋ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ದಪ್ಪ ದಾರ ತಗೊಂಡು ಅದಕ್ಕೆ ಬ್ಯಾಕ್ ಸೈಡು ಗಂಟು ಕಟ್ಕೋಬೇಕು. ಈ ರೀತಿ ಗಂಟು ಕಟ್ಕೊಂಡು ಉಲ್ಲನನ್ನು ಕಟ್ ಮಾಡಿರ್ತಕ್ಕಂಥ ಉಲ್ಲನನ್ನು ಹೊಲ್ಕೋಬೇಕು. ಚೆನ್ನಾಗಿ ಸುತ್ತಕೊಂಡು ಹೊಲ್ಕೋಬೇಕು. ಚಿಕ್ಕ ಮಗ್ಗು ಥರ ಹೊಲ್ಕೋಬೇಕು. ಅದನ್ನು ಚೆನ್ನಾಗಿ ಸುತ್ತಿ ಈ ರೀತಿ ಹೊಲ್ಕೋಬೇಕು. ನಂತರ ಮಧ್ಯದಲ್ಲಿ ಹೊಲ್ಕೊಂಡಿರೋದನ್ನು ಕೆಳಗಡೆ ಬಿಟ್ಟಿರ್ತಕ್ಕಂಥ ಹುಲ್ಲನ್ನು ಮೇಲೆ ತಗೋಬೇಕು. ಮೇಲೆ ತಗೊಂಡು ಅದಕ್ಕೆ ಚೆನ್ನಾಗಿ ಸುತ್ತಬೇಕು. ಸುತ್ತಿ ನಂತರ ಮತ್ತೆ ಹೊಲ್ಕೋಬೇಕು. ಎರಡು ಸರಿ ಹೊಲ್ಕೊಂಡು ಹುಲ್ಲನ್ನೆಲ್ಲ ಚೆನ್ನಾಗಿ ಮಡ್ಚ್ಕೋಬೇಕು. ಈ ರೀತಿ ಮಡಚಿ ಅದನ್ನು ಹೊಲ್ಕೋಬೇಕು. ಚಿಕ್ಕ ಮೊಗ್ಗು ಥರ ಮಾಡಬೇಕು. ಬ್ಲೌಸಿಗೆ ಬ್ಯಾಕ್ ಸೈಡ್ ಲಾಡಿ ಕಟ್ಟೋಕ್ಕೆ ಚೆನ್ನಾಗಾಗುತ್ತೆ. ನಾವು ದುಡ್ಡು ಕೊಟ್ಟು ತಗೊಂಬಂದರೂ ನಾವು ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಆದರೆ ಇದು ನಮ್ಮ ಬ್ಲೌಸ್ ಹರಿಯೋವರೆಗೂ ಇದು ಬಾಳಿಕೆ ಬರುತ್ತೆ. ಯಾಕಂದರೆ ನಾವು ಹ್ಯಾಂಡ್ ವರ್ಕಿಂದ ಮಾಡಿರ್ತೀವಲ್ಲ, ಕೈಯಿಂದ ಮಾಡಿರ್ತಕ್ಕಂಥದ್ದು ಚೆನ್ನಾಗಿ ಬಾಳಿಕೆ ಬರುತ್ತೆ. ಅದು ಉಚ್ಚದೇ ಇರೋ ಥರ ಚೆನ್ನಾಗಿ ಅದಕ್ಕೆ ಹೊಲ್ಕೋಬೇಕು. ಲಾಸ್ಟಿಗೆ ದಾರಾನ ಕಟ್ ಮಾಡ್ಕೋಬೇಕು. ಹೊಲಿಯೋದಾದಮೇಲೆ ದಾರಾನ ಕಟ್ ಮಾಡಿ ಒಂದು ಗಂಟು ಕಟ್ಕೋಬೇಕು. ಗಂಟು ಕಟ್ಟಿ ಮಣಿಗಳನ್ನು ಪೊಣಿಸ್ಕೋಬೇಕು. ಪೊಣಿಸಿರ್ತಕ್ಕಂಥ ಮಣಿಗಳನ್ನು ಈ ಥರ ನಮ್ಗೆ ಯಾವ ಕಲರ್ ಬೇಕು, ಯಾವ ಥರ ಬೇಕು ಆ ಥರ ಮಣಿಗಳನ್ನು ಪೊಣಿಸ್ಕೊಂಡು, ಹಾಗೂ ಫಸ್ಟಿಗೆ ಹೊಲ್ದಿರೋ ಥರನೇ ಇನ್ನೊಂದು ಮಗ್ಗನ್ನು ಹೊಲ್ಕೋಬೇಕು. ಮುಂದೆ ಒಂದು ಹಿಂದೆ ಒಂದು 2 ಮಗ್ಗು ಸೇಮ್ ಅದೇ ಥರ ಇನ್ನೊಂದು ಮಗ್ಗನ್ನು ನಾವು ತಯಾರು ಮಾಡ್ಕೋಬೇಕು. ಮಧ್ಯದಲ್ಲಿ
ಮಧ್ಯದಲ್ಲಿ ಮತ್ತೆ ಆ ದಾರನ ಮಧ್ಯದಲ್ಲಿಟ್ಟು ಕಟ್ ಮಾಡಿರ್ತಕ್ಕಂಥ ಉಲ್ಲನನ್ನು ಮತ್ತೆ ಹೊಲ್ಕೋಬೇಕು ಮಧ್ಯದಲ್ಲಿಟ್ಟು. ಆಮೇಲೆ ಕೆಳಗಡೆ ಇರ್ತಕ್ಕಂಥವನ್ನ ಮೇಲೆ ತಗೊಂಡು ಅದಕ್ಕೂ ಸುತ್ತ ಮತ್ತೆ ಹೊಲ್ಕೋಬೇಕು. ಸೇಮ್ ಅದೇ ಥರ ಫಸ್ಟಿಗೆ ತೋರಿಸಿರತಕ್ಕಂಥದ್ದು ಅದೇ ಥರ ಇದನ್ನು ಮಾಡ್ಕೋಬೇಕು. ಎರಡು ಮೂರು ಸಲ ಸುತ್ತಾಕಿ ಆಮೇಲೆ ಮತ್ತೆ ಹೊಲ್ಕೋಬೇಕು. ಸೇಮ್ ಹಾಗೇನೆ ಫಸ್ಟಿಗೆ ಮೊಗ್ಗು ಹೊಲ್ದಿರ್ತೀವಲ್ಲ ಅದೇ ಥರ ಇದನ್ನು ಸೂಜಿಯಿಂದ ಮತ್ತೆ ಹೊಲ್ಕೋಬೇಕು. ಆ ದಾರ ಎಲ್ಲ ಚೆನ್ನಾಗಿ ಕುತ್ಕೊಳ್ಳೋವರೆಗೂ ಚೆನ್ನಾಗಿ ಹೊಲ್ಕೋಬೇಕು. ಈ ರೀತಿ ಎರಡು ಕಡೆ ಹೊಲ್ಕೋಬೇಕು. ಈ ಥರ ಮೊಗ್ಗು ಹೊಲ್ಕೋಬೇಕು. ನಂತರ ಈ ಥರ ಕಲರ್ ಮೊಗ್ಗನ್ನು ಹೊಲ್ಕೋಬೇಕು. ಆಮೇಲೆ ನಂತರ ಇದೊಂದು ಜೀರೋ ಮಣಿ ಪೋಣಿಸೋಕ್ಕೆ ಚಿಕ್ಕ ನೀಡಲ್ ಬೇಕು. ಈ ರೀತಿ ಇಂಥ ಚಿಕ್ಕದೊಂದು ನೀಡಲು, ಜೀರೋ ಮಣಿ ಪೋಣಿಸೋ ನೀಡಲ್ಸ್. ಓಕೆ, ಇವಾಗ ಚಿಕ್ಕ ಮಣಿಗಳನ್ನು ಚಿಕ್ಕ ಸೂಜಿಯಿಂದ, ತೆಳು ಇರ್ತಕ್ಕಂಥ ಸೂಜಿಯಿಂದ ಚಿಕ್ಕ ಮಣಿಗಳನ್ನು ಪೋಣಿಸ್ಕೋಬೇಕು. ಎಲ್ಲೋ ಮಣಿ ನಮಗೆ ಆ ಕುಚ್ಚು ಎಷ್ಟಿರುತ್ತೋ ಮಗ್ಗು ಅಷ್ಟು ಮಣಿಗಳನ್ನು ಈ ರೀತಿ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡು ಒಂದು ರೌಂಡು ಮಾಡಿ ಹೊಲ್ಕೋಬೇಕು. ಮೊಗ್ಗಿನ ಬುಡದಲ್ಲಿ ಅದನ್ನು ಒಂದು ರೌಂಡು ಮಾಡಿ ಈ ರೀತಿ ಹೊಲ್ಕೋಬೇಕು. ನಂತರ ಮತ್ತೆ ಬೇರೆ ಕಲರು ಮಣಿನ ತಗೋಬೇಕು. ಎಲ್ಲೋ ಮಣಿ ನಂತರ ವೈಟ್ ಮಣಿಗಳನ್ನು ಪೋಣಿಸ್ಕೋಬೇಕು. ಒಂದು ಕಡೆ ಒಂದು ಸೈಡ್ ಮಣಿ, ಇನ್ನೊಂದು ಕಡೆ ಇನ್ನೊಂದು ಸೈಡ್ ಮಣಿ, ಈ ರೀತಿ ಪೋಣಿಸ್ಕೊಂಡು ಹೊಲ್ಕೋಬೇಕು. ಮಧ್ಯದಲ್ಲಿ ಸೂಜಿಯನ್ನು ಚುಚ್ಚಬೇಕು, ಇಲ್ಲಾಂದರೆ ಆ ಕಡೆ ಈ ಕಡೆ ಜೋತು ಬಿದ್ದುಬಿಡುತ್ತೆ. ಈ ರೀತಿ ಹೊಲ್ಕೋಬೇಕು. ಮಧ್ಯದಲ್ಲೇ ಮಧ್ಯೆ ಸೂಜಿ ತಗೋಬೇಕು. ನಂತರ ಮತ್ತೆ ಬೇರೆ ಕಲರ್ ತಗೋಬೇಕು. ಮತ್ತು ಆರೆಂಜ್ ಕಲರ್ ಮಣಿ ಪೋಣಿಸ್ಕೊಳ್ತಾ ಇದ್ದೀವಿ.
ಈ ರೀತಿ ಹೊಲ್ಕೋಬೇಕು. ಒಂದು ಮೊಗ್ಗು ರೆಡಿ ಆಯಿತು. ಈ ರೀತಿ ಗಟ್ಟಿಯಾಗಿ ಹೊಲ್ಕೋಬೇಕು. ಹೊಲ್ಕೊಂಡು ಚಿಕ್ಕದಾಗಿ ಗಂಟು ಹಾಕಿ ನಂತರ ದಾರಾನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಮೊಗ್ಗನ್ನು ಹೊಲ್ಕೋಬೇಕು. ಈ ರೀತಿ ಎರಡು ಸೈಡ್ ಮಾಡಿ ಎರಡು ಕಡೆಯೂ ಈ ರೀತಿ ಹೊಲ್ಕೋಬೇಕು. ಈ ರೀತಿ ಮಣ್ಣಿನ ಪೊಣಿಸ್ಕೋಬೇಕು. ಅದು ಕೆಳಗಡೆ ಪೊಣಿಸಿರ್ತಕ್ಕಂಥ ಮಣಿ ಕೆಳಗಡೆ ನೀಡಲ್ಸ್ ಬರಬೇಕು, ಅಂದರೆ ಮಾತ್ರ ಅದು ಗಟ್ಟಿಯಾಗಿ ಕುತ್ಕೊಳ್ಳೋಕ್ಕೆ ಸಾಧ್ಯ. ಈ ರೀತಿ ನೀಡಲ್ಸು ಅದ್ರ ಆ ಮಣಿ ಪೊಣಿಸಿರೋ ಮಣಿ ಕೆಳಗಡೆ ನೀಡಲ್ಸ್ ಬರಬೇಕು, ಅಲ್ಲಿ ಹೊಲಿಗೆ ಹಾಕಬೇಕು, ಅಂದರೆ ಮಾತ್ರ ಅದು ಗಟ್ಟಿಯಾಗಿರುತ್ತೆ. ನಂತರ ಮತ್ತೆ ಮಣಿ ಪೊಣಿಸ್ಕೋಬೇಕು. ನಮ್ಗೆ ಯಾವ ಕಲರ್ ಇಷ್ಟ ಆ ಕಲರ್ ಮಣಿನ ಪೊಣಿಸ್ಕೋಬೇಕು. ಈ ರೀತಿ ಮಣಿ ಪೊಣಿಸ್ಕೊಂಡು ಅಲ್ಲಿ ಕೆಳಗಡೆ ಸುತ್ತಿರ್ತಕ್ಕಂಥ ಮಣಿಗಳ ಕೆಳಗಡೆ ನೀಡಲ್ಸನ್ನು ತೆಗಿಬೇಕು. ನೀಡಲ್ಸ್ ತೆಗೆದು ಅಲ್ಲಿ ಹಾಕಿರ್ತಕ್ಕಂಥ ಮಣಿ ಕೆಳಗಡೆ ನೀಡಲ್ಸ್ ತೆಗಿಬೇಕು. ಈ ರೀತಿ ಎಲ್ಲ ಮಣಿಗಳನ್ನು ಪೊಣಿಸ್ಕೋಬೇಕು. ನಮಗೆ ಎಷ್ಟು ಕುಚ್ಚು ಬೇಕಾಗುತ್ತೋ ಅಷ್ಟು ಕುಚ್ಚು, ಅಥವಾ ಯಾವ ಸೈಜ್ ಬೇಕೋ ಆ ಸೈಜು ಈ ಥರ ಚಿಕ್ಕದಾಗಿನೂ ಮೊಗ್ಗು ಮಾಡ್ಕೋಬೋದು, ನಂತರ ದೊಡ್ಡದಾಗಿನೂ ಮೊಗ್ಗು ಮಾಡ್ಕೋಬೋದು. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮೊಗ್ಗನ್ನು ತಯಾರಿಸ್ಕೋಬೋದು. ನಂತರ ಪ್ಲಾಸ್ಟಿಕ್ ಗಂಟು ಹಾಕಬೇಕು. ಈಗ ಈ ರೀತಿ ಕಟ್ಟಿರ್ತಕ್ಕಂಥ ಈ ರೀತಿ ಗಂಟು ಹಾಕ್ಕೋಬೇಕು. ಈ ರೀತಿ 4 ಮೊಗ್ಗನ್ನು ಮಾಡಿ, ಎರಡು ಸೈಡು 2 ಮೊಗ್ಗನ್ನು ಮಾಡಿ ಈ ರೀತಿ ಪೊಣಿಸ್ಕೋಬೇಕು. ಬೀಡ್ಸನ್ನು ಈ ರೀತಿ ಪೊಣಿಸ್ಕೋಬೇಕು. ಪೊಣಿಸ್ಕೊಂಡು ಸುತ್ತೆರ್ದ ಕಾಣ ಅಷ್ಟು ಪೊಣಿಸಿರ್ತಕ್ಕಂಥ ಬೀಡ್ಸಿಗೆ ಈ ರೀತಿ ಚೆನ್ನಾಗಿ ಸುತ್ಕೋಬೇಕು. ಅಂದರೆ ಲಾಡಿ ಕೆಳಗಡೆ ನಾವು ಬ್ಯಾಕ್ ಸೈಡ್ ಬ್ಲೌಸ್ ಬ್ಯಾಕ್ ಸೈಡ್ ಕಟ್ತೀವಲ್ಲ, ಲಾಡಿಗೆ ಚೆನ್ನಾಗಿ ಸುತ್ಕೊಂಡು ಈ ರೀತಿ ಮಾಡ್ಕೋಬೋದು. ಇದು ತುಂಬ ನೈಸಾಗಿ ಹಾಗೂ ನೀಟಾಗಿ ಕಾಣುತ್ತೆ. ಬೀಡ್ಸ್ ಈ ರೀತಿ ಈ ರೀತಿಯಾಗಿ ಮಾಡ್ಕೋಬೋದು. ಇದು ತುಂಬ ನೈಸಾಗಿ ಕಾಣುತ್ತದೆ. ಬೀಡ್ಸ್ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಮಾಡಿದರೆ ತುಂಬ ಲುಕ್ಕಾಗಿ ಕಾಣುತ್ತದೆ. ಇದು ಬ್ಯಾಕ್ ಸೈಡು ಬ್ಲೌಸಿಗೆ.
ಯೂಸ್ ಮಾಡುವಂಥ ಮೊಗ್ಗಾಗಿರುತ್ತದೆ. ಈ ರೀತಿಯಾಗಿ ನಾವು ಮಾಡ್ಕೋಬೋದು. ನಂತರ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜನ್ನು ಮಾಡ್ಕೋಬೋದು ಈ ರೀತಿಯಾಗಿ. ಈ ರೀತಿಯೂ ನಾವು ಬ್ಯಾಕ್ ಸೈಡ್ ಬ್ಲೌಸಿಗೆ ಮಾಡ್ಕೋಬೋದು. ನಿಮಗೆ ಈ ಹೂವು ಮೊಗ್ಗು ಬ್ಯಾಕ್ ಸೈಡ್ ಕಟ್ಟೋದು ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಎಲ್ಲರೂ. ಇನ್ನು ಮುಂದಿನ ವಿಡಿಯೋಗಳನ್ನು ಬೇರೆ ವಿಡಿಯೋಗಳನ್ನು ತೋರಿಸಲು ಇಷ್ಟಪಡ್ತೇವೆ. ಥ್ಯಾಂಕ್ ಯು.